ಮಾರ್ನಿಂಗ್ ಥ್ಯಾಂಕ್ಸ್. ಬೆಳಗ್ಗೆನೆ ತರಕಾರಿ ತಗೊಂಡು ಹೋಗೋಣ ಅಂತ ಬಂದು ಕರ್ಕೊಂಡು ಹೋಗ್ತಾವನೆ ರೂಮಿಂದ. ಬನ್ನಿ ಹೋಗಿ ತರಕಾರಿ ತೊಗೊಂಬರೋಣ. ನಾವು ಪಲಾವ್ ಮಾಡೋಣ ಅಂತ ಇದ್ದೀವಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ. 48 ರೂಪಾಯಿ. ಏನು ಇಷ್ಟೊಂದು ರೇಟ್ ಇಲ್ಲಿ? 1 kg 54 ರೂಪಾಯಾ? ಬಾರಪ್ಪ ಬೇರೆ ಕಡೆ ಹೋಗೋಣ. ಡಾರ್ಲಿಂಗ್ಸ್, ಏನು ಇಷ್ಟೊಂದು ರೇಟು ತರಕಾರಿಗೆ? ಏನು ಇಷ್ಟೊಂದು ರೇಟು ಇಲ್ಲಿ? ನೀವು ಆಮೇಲೆ ಮಂಕಾಬಿಟ್ಟು ತಗೊಂಬಿಟ್ರ ರೇಟ್ ಜಾಸ್ತಿ ಐತೆ, ತಗೊಂಬಿಡಿ. ನಾವು ತಗೊಂತಿಲ್ಲ. 54 ರೂಪಾಯಿ 50 ರೂಪಾಯಿ kg ಟೊಮೆಟೊ ಹಣ್ಣು ಅಂದರೆ ಏನಾದ್ರು ಗೊತ್ತೋಗಿತ್ತಿಲ್ವಾ? ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬ್ಯಾಚುಲರ್ಸ್ ಕಷ್ಟಗಳು, ಬ್ಯಾಚುಲರ್ಸ್ ಕಷ್ಟಗಳು. ಬೆಳಗ್ಗೆ ಎದ್ದು ತಗೊಂಬರ್ಬೇಕು, ಹೋಗ್ಲೇಬೇಕು ಯಾರನ್ನೊಬ್ರು, ಇಲ್ಲಾಂದ್ರೆ ಆಗಲ್ಲ. ಅಲ್ಲಿಂದ ಅಷ್ಟಿಂದ ಜನ ಇದ್ರೆ ಫ್ರೆಶ್ ಮಾರ್ಕೆಟ್ ಐತಲ್ಲ ಅಲ್ಲೇ ಬೇರೆ ನೋಡೋ. ಇಲ್ಲೂ 50 ರೂಪಾಯಿ ಐತಲ್ಲೋ. 50, 20, 25. ಏನು ಮಾರ್ಕೆಟ ಇಲ್ಲ, ಏನು ಅಂಗಡಿಗಳು? ಟೊಮೊಟೊ ರೇಟ್ ಆಗೈತಾ? ಬ್ಯಾಚುಲರ್ಸ್ ಶಾಪಿಂಗ್ ಇದು, ಬ್ಯಾಚುಲರ್ಸ್ ತರಕಾರಿ ಶಾಪಿಂಗು. ನಮ್ಮ ಅಮ್ಮಂಗೆ ತೋರಿಸ್ಬೇಕು ಇವೆಲ್ಲ. ಏನೋ ನಿಮ್ಮವು ಯಾವನಪ್ಪ ಗೊತ್ತಾಗಲ್ಲ ನಮಗೆ. ನಮಗೆ ಗೊತ್ತಾಗಲ್ಲ. ನಮಗೆ 50 ರೂಪಾಯಿ kg ಅಂತ ಹಾಕೋರೆ. ಆ ಕಡೆ 55 ರೂಪಾಯಿ kg ಅಂತೆ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು? ಒಂದು ಅರ್ಧ kg ತಗೊಳ್ಳೋಣ. ಯಾವ ಥರ ಟೊಮೆಟೊ ಹಣ್ಣು ತಗೋಬೇಕಂತ ಹೇಳ್ರಿ ರಾಜಿ. ತರಕಾರಿ ಯಾವ ಥರ ಚೂಸ್ ಮಾಡ್ಬೇಕಂತ ಗೊತ್ತೇ ಆಗ್ತಿಲ್ಲ. ಐ ಆಮ್ ಸೋ ಕನ್ಫ್ಯೂಸ್ಡ್. ನೆಕ್ಸ್ಟ್ ಟೈಮ್ ಬಂದಾಗ ಯೂಸ್ ಆಗುತ್ತೆ. ಏನೋ ನಮ್ಮದು ಸಮಸ್ಯೆ, ನಮಗೂ ಅರ್ಥ ಆಗ್ತಿಲ್ಲ. ಅದು ಟೊಮೊಟೊ ಹಣ್ಣಿಗೂ ಅರ್ಥ ಆಗ್ತಿಲ್ಲ. ಇವ್ರು ಏನಕ್ಕೆ ಬಂದವ್ರೆ ಅಂತ ಅನ್ಕೊಂಡಿರ್ಬೇಕು. ಟೊಮೊಟೊ ಹಣ್ಣು ಏನಕ್ಕೆ ಬಂದವ್ರೆ? ಮುಟ್ಟಕ್ಕೆ ಎದರ್ತಾವ್ರಲ್ಲ. ಎಷ್ಟು ಈರುಳ್ಳಿ? 20 ರೂಪಾಯಿ ಐತೆ ಅಷ್ಟೇ ಈರುಳ್ಳಿ. ಬೆಳಿಗ್ಗೆ ಎದ್ದು ಬಂದರೆ ಹಿಂಗೆ ಆಗೋದು. ಅದಕ್ಕೆ ಆರಾಮ ಮಗ ಈಗ ತೊಳ್ಕೊಂಬರ್ರಿ ನೀವು. ಆಲೂಗೆಡ್ಡೆ, ಸೋರೆಕಾಯಿ ತಗೊಳ್ಳೋಣ. ಸೋರೆಕಾಯಿ, ಮೆಣಸಿನ್ಕಾಯಿ ತಗೋ. ಇದು ಹಾಕ್ತೀವಿ ಪಲಾವ್. 2-3 ತಗೋ ಸಾಕು. ಬೀಟ್ರೂಟು, ಕ್ಯಾಪ್ಸಿಕಮ್ಮು ಅಣ್ಣ ಹೆಂಗಣ್ಣ? ಹುಳ್ಳಿಕಾಯಿ 42. ಕ್ಯಾರೆಟ್ ಹೆಂಗಣ್ಣ? ಹಾಂ 75 ಅಂತಪ್ಪ ಕ್ಯಾರೆಟು. ಹಾಸ್ಟಾಗ ಒಂದು 2 ಎತ್ಕೊಂಡ್ಬಂದಿದ್ದೆ. ಹೇಳ್ಬೇಕಿತ್ತಲ್ಲೇ. ಅಲ್ಲ 75 ರೂಪಾಯಿ ಕ್ಯಾರೆಟ್ ಅಂದರೆ ಇವಾಗ 2ಕ್ಕೆ 25 ರೂಪಾಯಿ ಇವು. 25. 4 kg ಎಳ್ಳೆ ಅವರ 4 kg ಇನ್ನೇನು ಬರ್ತವೆ. ಮಿಸ್ಟಾಕ್ ಹೋದ್ರೆ ಈ ಥರದ 2 ಎತ್ಕೊಂಡ್ಬತ್ತಿದ್ದೆ ನಾನು. 25 ರೂಪಾಯಿ ತಿನ್ಕೊಂಬತ್ತಿದ್ದೆ ಹೋಗಿ. ₹120. ದಿನಕ್ಕೆ 150 ರೂಪಾಯಿ ಅಂದರೆ ಎಷ್ಟದ ಲೆಕ್ಕ ಹಾಕೊಳ್ಳಪ್ಪ. 4 ಜನ ಡಿವೈಡ್ ಮಾಡಪ್ಪ 150ನ. ತರಕಾರಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 1 ಲೀಟ್ರ್ ಮೊಸರಾ? ಅದಕ್ಕೆ ಮೊಸರು ಬಜ್ಜಿ ಮಾಡ್ಬೇಕು ತಾನೆ. ನನ್ನ ಊಟ ಇವತ್ತು ವೆಜಿಟೇರಿಯನ್. ನಾನು ಊಟ ಮಾಡ್ತಕ್ಕಂಥದ್ದು. ಪಲಾವ್ ಮಾಡುವ ವಿಧಾನ ಹೇಳ್ಕೊಡ್ತೀವಿ ಬರ್ರಿ ಇವತ್ತು. ಬ್ಯಾಚುಲರ್ಸ್ ಪಲಾವ್ ಹೆಂಗಿರುತ್ತೆ ಹೇಳ್ಕೊಡ್ತೀವಿ ಬರ್ರಿ ಇವತ್ತು. ಹೊಸ ಕುಕ್ಕರು, ಹೊಸ ಗ್ಯಾಸ್ ಸ್ಟೌವು. ಪಲಾವ್ ಮಾಡುವ ವಿಧಾನ: ಫಸ್ಟು 1 ಕಪ್ ಲೋಟ ತಗೋ. 1 ಕಪ್ 1.5 ಕಪ್ ರೈಸ್ ತಗೋಬೇಕು 4 ಜನಕ್ಕೆ. ಅಕ್ಕಿನ ತೊಳ್ಕೊಳ್ರಿ. ಫಸ್ಟ್ ಪಾಯಿಂಟ್. ಓಕೆ, ಅಕ್ಕಿ ನೆನ್ಕೊಳ್ಳೋ ಸ್ವಲ್ಪ ಹೊತ್ತು ನೀರು ಬಿಟ್ಟು ಬರಬೇಕು. ತರಕಾರಿ ಹಚ್ಚುವ ವಿಧಾನ: ಚಿಕ್ಕದಾಗಿ ಹಚ್ಕೋಬೇಕು. ಚಾಕು ಕುಕ್ಕ ಎಲ್ಲ ಮನೆ ಡಿಮಾಟ ತಗೊಬಂದ್ವಿ. ಬರೀ ಹಲೋ. ಹಾಂ
ತರಕಾರಿ ಹೆಚ್ಚಾಕುದ್ರೆ ಹಾಂ ಒಂದ್ ಬಾಕ್ಸ್ ಆಗೋಗಲ್ವೇನಾ? ಸಾಕು. ಬಟ್ ಈರುಳ್ಳಿ ಇದು ಅದು ಹುಳ್ಳಿಕಾಯಿ ಕ್ಯಾರೆಟ್ ಹಚ್ಬಿಟ್ಟು ಇನ್ನಾಗುತ್ತಾ? 200 ಗ್ರಾಮ್ದು. ಅಲ್ವೋ ಹುಳ್ಳಿಕಾಯಿ ಕ್ಯಾರೆಟ್ ಹಚ್ಚಿದೀವಿ, ಹಾಕ್ಬೋದಲ್ವಾ ಅದಕ್ಕೆ? ಅದಕ್ಕೆ ಹಾಕ್ಬೋದು, ಏನಾಗ್ತಿದೆ? ತಗೋಬಾ ಡಾರ್ಲಿಂಗ್ಸ್, ಪ್ಲಾನ್ ಚೇಂಜ್. ಪಲಾವ್ ಹೋಗ್ಬಿಟ್ಟು ಇವಾಗ ಏನೋ ಮಶ್ರೂಮ್ ಬಿರಿಯಾನಿ ಆಗ್ಬಿಟ್ಟಿದೆ. ಹಂಗೆ ಅಟ್ಲುಂಟದಿ ಮಂತೊಟ್ಟಿ. ಯಾಕೋ ನಮ್ಮ ಮ್ಯಾಮ್ ಕಾಲ್ ಮಾಡ್ತಾರಲ್ಲಪ್ಪ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಡಾರ್ಲಿಂಗ್ಸ್, ಪುದೀನ ಬಿಡಿಸುವ ವಿಧಾನ ಗಂಟೆಯಿಂದ ಬಿಡಿಸ್ತಾ ಇದ್ದೀನಿ. ನಮ್ಮನೊಳಗೆಲ್ಲ ಚಿಕ್ಕಂಬಿಟ್ಟು ಅವಲೇ. ನಮ್ಮ ಮಕ್ಕಳು ಇನ್ನೂ ಬರಲಿಲ್ಲ, ಬರ್ತಾನೆ ಅವ್ರ ಅಷ್ಟಿಂದ. ಎಲ್ಲ ಬಿಡಿಸ್ಬೇಡಲ್ಲ. ಫ್ರಿಡ್ಜಲ್ಲಿ ಇಕ್ಕನ ಬಟ್ಟೆಗೆ ತಣ್ಣೀರ್ ಬಟ್ಟೆ ಸುತ್ಬಿಟ್ಟು ಇಕ್ಕನ. ಅದಂಗೆ ಹಿಂಗೆ ಇರ್ಬೇಕು. ಮುಖ ಅಷ್ಟೊಂದು ಏನಿಕ್ಕಲ್ಲ, ಎಲ್ಲಿ ಬಿಡೋದು ಹಾಕ್ಬಿಡು ಸಾಕು. ನನ್ನ ಮಾಡಿ ಇವಾಗ ಬಂದವನೆ ಮಾನ ಮರ್ಯಾದಿರ್ಬೇಕು ಸ್ವಲ್ಪ ಜನಕ್ಕೆ. ತೆಗಿರಪ್ಪ ಅಂತ ಇಲ್ಲಿ ನಾವು ರೂಮ್ ಮಾಡಿದೀವ, ಅವ್ರು ರೂಮ್ ಮಾಡಿದೀವ, ಕನ್ಫ್ಯೂಸನ್ ಇದ್ದೀನಿ ನಾನು, ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದೀನಿ. ಡಾರ್ಲಿಂಗ್ಸ್, ಪ್ಲ್ಯಾನ್ ಚೇಂಜ್ ಆಗಿರೋದ್ರಿಂದ ನಾವು ಪಲಾವಿಂದ ಮಶ್ರೂಮ್ ಬಿರಿಯಾನಿಗೆ ಶಿಫ್ಟ್ ಆಗಿದ್ದೀವಿ. ಇದ್ಯಾವುದು ಹಿಂಗೈತೆ, ಲೂಸ್ ಮಾಡಾಕ್ಬೇಕಾ? ಅದು ಗ್ಯಾಸ್ ಎಲ್ಲಿಂದ ಹೋಗುತ್ತೆ ಆಚೆಗೆ? ಪ್ರೆಷರ್ ಬಂದ ಹಿಂಗೆ ಎತ್ತೈತಿದ್ದೀನ ಇಲ್ಲಿ ಹೋಗೋದು ಎಲ್ಲ ಕುಕ್ಕರ್ ಅದಕ್ಕೆ ನಿಮ್ಗೆಲ್ಲ ಪ್ರೆಷರ್ ಜಾಸ್ತಿ ಹಿಂಗ್ ಮ್ಯಾಕ್ ಹೋಗ್ತೈತೆ, ಬಸ್ ಅಂತ ಹೋಗ್ತೈತೆ, ತಿರ್ಗಿ ಕೂಕೊಂತೈತೆ ಅಷ್ಟೇ. ಸೆಂಟ್ರಾಗ ಹಾಸಿ ಬರಲ್ವೇನಲ್ಲಿ? ಒಳಗೆ ಏನಕ್ಕೆ ಮತ್ತೆ ಏನಕ್ಕೆ ಇರೋದು? ಏನೇನು ಇಕ್ಕಿರೋದು ಇದು ಇದೇನಕ್ಕೆ ಮತ್ತಿಲ್ಲ ಗ್ಯಾಪ್ ಇರೋದು ಹೇಳು? ಅಲ್ಲಿಂದಾನು ಬರ್ತೈತೆ, ಅದು ಬರೋದು. ನಾನು ಮಗನೇ ಮಶ್ರೂಮ್ ಕಟ್ ಮಾಡುವ ವಿಧಾನ ತಿರಾಗಿಲ್ಲ. ಅದು ಇನ್ನೊಂದು ರೋಲ್ ಮಾಡ್ಬಿಡು ಅಷ್ಟೇ. ಅದಂಗೆ ಹಂಗೆ ಉದ್ದದನ್ನು ಇನ್ನೊಂದು ರೋಲ್ ಮಾಡ್ಬಿಡು. ಮಶ್ರೂಮ್ ಅಂತ ಫೀಲ್ ಆಗಬೇಕು. ಮಶ್ರೂಮ್ ಅಂತ ಫೀಲ್ ಆಗಲಿಲ್ಲ ಅಂದರೆ ಹಿಂಗೆ ಪ್ಲಾನ್ ಮಾಡೋದು. ಇರ್ಲಲ್ಲೇ ಮೆಣಸಿನ್ಕಾಯಿ ಇಷ್ಟೂನು ಸಾಕು. ಆಮೇಲೆ ಖಾರ ಗಿರ ಆದ್ರೆ ಜಾಸ್ತಿ ಆಗ್ಬಿಡುವ ಆಮೇಲೆ. ಸಾಕಲೆ ಸಾಕು ಅಣ್ಣ. ಎಗರ್ಸಿಯ ನೀನು ಮೇಲೆ ಇಕ್ಕ ಹಿಂಗೆ ಅದು ಮಿಕ್ಕ ಆಗ್ತಾ ಇದೀವಿ ಫಸ್ಟ್ ಟೈಮು. ಎಲ್ಲ ಒಳ್ಳೇದಾಗ್ಲಿ, ಒಳ್ಳೆ ನಡೀಲಿ. ಓ ನೀರೇನು ಬೇಡ ಅನ್ಕತೀರಲ್ಲಿ. ಹಾಕ್ ಏನಾಗಲ್ಲ, ಹಾಕ ಅಲ್ಗೂ ಅದ್ರಕ್ಕೂ ನೀರು ಹಾಕದೆ. ಎಗರ್ಸದ್ನಪ್ಪ ಎಗರ್ಸದ್ನಪ್ಪ. ನೀರ್ಯಾರು ನೋಯ್ತಾರೇನೋ ಬೆಡ್ ಮೇಲೆಲ್ಲ. ನಮ್ಮ ಬ್ಯಾಚುಲರ್ಸ್ ಕತೆ ಏನು ಮಾಡೋಕ್ಕಾಗಲ್ಲ. ಅಷ್ಟೆಲ್ಲ ಹಚ್ಕೋಬೇಕು. ಡಾರ್ಲಿಂಗ್ಸ್, ನೀವೇನು ತಲೆ ಕೆಡಿಸ್ಕೊಬಿಡ್ರಿ, ಈಸಿ ಮಾಡೋದು. ನೋಡಿ, ಮಶ್ರೂಮ್ ಕ್ಲೀನಾಗಿ ಹಚ್ಚಿಕೊಂಡಿದ್ದೀವಿ, ಕ್ಯಾರೆಟ್ ಹಚ್ಚಿಕೊಂಡಿದ್ದೀವಿ, ಈರುಳ್ಳಿ ಹಚ್ಚಿಕೊಂಡಿದ್ದೀವಿ, ಟೊಮೆಟೊ ಹಣ್ಣು, ಬೀನ್ಸು. ಮೊಸರು ಮಾಡೋ ಕಾರ್ಯಕ್ರಮ ಏನು ಮಾಡಬೇಕು? ಬೇಡ ಎಲ್ಲ ಸಾಧ್ಯ ಸಾಕು. ಮನೆಯವ್ರೆ, ಇದಕ್ಕೆ ಏನು ಹಾಕಿದ್ರಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರಿ. ಇದಕ್ಕೆ ಹಾಂ ಸ್ವಲ್ಪ ಎಣ್ಣೆ, ಹಾಂ, ಆಮೇಲೆ ಸಾಸಿವೆ, ಜೀರಿಗೆ, ಹಾಂ, ಆಮೇಲೆ ಈಗ ಅಕ್ಕಿಗೆ ತಗೊಟ್ಟು ಎಣ್ಣೆ, ಹಾಂ, ಮತ್ತೆ ಗೋಡಂಬಿ. ಗೋಡಂಬಿ ಹಾಕಿದ್ದೀರಾ? ವಾವ್, ಸೂಪರ್. ಹಾಂ, ಗೋಡಂಬಿ, ಹ್ಞೂ, ಮತ್ತೆ ಈರುಳ್ಳಿ, ಹ್ಞೂ, ಮತ್ತೆ ಸಾಸಿವೆ, ಜೀರಿಗೆ, ಹ್ಞೂ, ಮತ್ತೆ ಕ್ಯಾರೆಟು, ಹ್ಞೂ, ಮತ್ತೆ ಹುಳ್ಳಿಕಾಯಿ, ಹ್ಞೂ, ಮತ್ತೆ ಬಟಾಣಿ, ಹ್ಞೂ, ಮತ್ತೆ ಅವು ಎಲೆ ಬರುತ್ತಲ್ಲ, ಮಸಾಲೆ ಎಲೆ, ಮೊಗ್ಗು, ಪಲಾವ್ ಎಲೆ, ನೆಕ್ಸ್ಟ್ ಇದು ಅದು ಮೊಗ್ಗು, ಮತ್ತೆ ಲವಂಗ, ಚಕ್ಕೆ, ಇವಾಗ ಅದನ್ನು ಎಲ್ಲ ಫ್ಲೇವರ್ ಬರಲಿ ಅಂತ ಹಾಕೋ. ಶುಂಠಿ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಇರೋದ್ರ ಕಾರಣ 10 ರೂಪಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. 5 ರೂಪಾಯಾ? 5 ರೂಪಾಯಿ ಶುಂಠಿ ಬೆಳ್ಳುಳ್ಳಿ. ನೀವು ಬೆಸ್ಟ್ ಆಪ್ಷನ್ ಈ ಥರ ಮಾಡಿ. ಶುಂಠಿ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಇದ್ದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡು ಹಾಕ್ಬಿಡಿ. ಇದು ಗರಂ ಮಸಾಲ, ಚಿಲ್ಲಿ ಪೌಡರ್ ಎರಡು ಅಷ್ಟು ಅಲ್ಲಿಗೆ ನೋಡ್ರಿ, ಕರೆಕ್ಟಾಗಿ 5 ಲೋಟ ನೀರು ಹಾಕಿದ್ದೀವಿ. ಇವಾಗ 5 ಲೋಟ ನೀರು ಹಾಕ್ಬಿಟ್ಟು ಇವಾಗ ಅನ್ನ ಹಾಕ್ಬಿಡೋದು, ರೈಸು. ಸಕ್ಕರೆ ಉಪ್ಪಲ್ಲಿ ಇಲ್ಲ ಇದು ನೋಡಿ ಸಕ್ಕರೆ, ಇದು ಅದಕ್ಕೆ ಕನ್ಫ್ಯೂಸ್ ಆಗ್ಬಾರ್ದು. ಸಕ್ಕರೆ ಇಂಥದ್ರಾಗ ಹಾಕಿದೀವಿ. ಏನಮ್ಮ ಸ್ವಲ್ಪ ಮಸಾಲೆ ಹಾಕು.
ಮಶ್ರೂಮ್ ಬಿರಿಯಾನಿ ರೆಡಿ. ಮಶ್ರೂಮ್ ಬಿರಿಯಾನಿ ರೆಡಿ. ಮಶ್ರೂಮ್ ಬಿರಿಯಾನಿ ರೆಡಿ. ಅಕ್ಕಿ ಕೊಡು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ನೋಡ್ರಿ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗೆ ಕಲಿಸ್ಬೇಕು. ಹಿಂಗೆ ಕಲಿಸ್ಬಿಟ್ಟು ಎಷ್ಟು ವಿಜಿಲ್ ಹಾಕಬೇಕು? 2 ವಿಜಿಲ್ ಅಷ್ಟೇನಾ? ಎಷ್ಟು? ಹೌದಾ? ಹ್ಞೂ ಹಾಕದ ಹಾಕ ಸುವಾಸ. ಹಾಂ ಸಾಧಿಸ್ಬಿಟ್ವಿ ಎಗಲಿರೋದಪ್ಪ. ಆಮೇಲೆ ಮಶ್ರೂಮ್ ಬಿರಿಯಾನಿ ರೆಡಿ. ಬನ್ನಿ ತಿನ್ನೋಣ. ಲೆಂಗ್ಸ್ ಮನೆ ತಿನ್ನೋಣ. ಬನ್ನಿ ಲೆಂಗ್ಸ್ ರೆಡಿ ಆಗಿದೆ. ಬನ್ನಿ ತಿನ್ನೋಣ ಬನ್ನಿ. ಲೆಂಗ್ಸ್ ಉಪ್ಪಿನಕಾಯಿ. ಯಾವ ಉಪ್ಪಿನಕಾಯಿ? ಮ್ಯಾಂಗೋ ತೊಕ್ಕು ಪಿಕೆಲ್ ಅಂತೆ. ಅರೆ ಆಂಧ್ರ ಅವ್ರ ಜಾಸ್ತಿ ಆಗೈತಲ್ಲ. ಮಧ್ಯಾಹ್ನಕ್ಕೂ ಇದೆ. ಓಹೋ ನೋಟಿ ಡಾರ್ಲಿಂಗ್ಸ್ ಹೆಂಗಾಗಿದೆ ಹೇಳೋ. ಬಡ್ದು ಬಿಸಾಕದೆ ಇವತ್ತು. ಮೊಸರು ಕಮ್ಮಿ ಇರೋ ಕಾರಣ ಸಾಕಲೇ ನೀರು ಹೊಡಿಯುವ ಎಲ್ಲ ಮಶ್ರೂಮ್ ಅಂತ ಹಾಕಲಿ. ಅಲ್ಲಿ ಸೈಡಾಗ ಐತೆ ನೋಡೋ ಮಶ್ರೂಮ್ ಹಾಕ ಅವನಿಗೆ. ಮಶ್ರೂಮ್ ಬಂದು ನೋಡಪ್ಪ. ಚೆನ್ನಾಗೈತೆ, ಸೂಪರ್. ಬಾ ವಾ 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 ವಾ. ಮಶ್ರೂಮ್ ಬಿರಿಯಾನಿ ಮಾತ್ರ ಸಾಕಾಗಿತ್ತು ಬಿಡ್ರಿ. ಎಲ್ಲ ಕುಕ್ಕರ್ ಫುಲ್ ಖಾಲಿ ಮಾಡಿಬಿಟ್ಟಿದ್ದೀವಿ 4 ಜನ ಸೇರಿಕೊಂಡು. ಮಧ್ಯಾಹ್ನಕ್ಕೆ ಒಂದು ಏನು ಮಾಡೋಣ ನಮ್ಮ ಮಧ್ಯಾಹ್ನಕ್ಕೆ ಪ್ಯಾನ್ ಆಗ್ತಾ ಇದ್ದೀವಿ. ಮೇ ಬಿ ಮೊಟ್ಟೆ ಬಿರಿಯಾನಿ ಏನಾರ ಮಾಡೋಣ ಅಂತ. ತೆಂಗಿತಪ್ಪ ಫುಲ್ಲು ಲೋಡು. ಫುಲ್ಲು ಲೋಡ. ಕಾಲೆತ್ಬಿಟ್ರೆ ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.